ನಮಸ್ಕಾರ ಸ್ನೇಹಿತರೆ. ಪ್ರೀತಿ ಅನ್ನೋದು ಮನುಷ್ಯನನ್ನ ಎಷ್ಟು ಕುರುಡು ಮಾಡುತ್ತೆ ಅಂದರೆ ಹತ್ತಿರದವರೇ ಆಡೋ ನಾಟಕ ಕೂಡ ಸತ್ಯ ಅಂತ ನಂಬಿಸಿಬಿಡುತ್ತೆ. ಇವತ್ತು ನಾವು ನೋಡ್ತಿರೋದು ಒಬ್ಬ ಅಮಾಯಕ ಸೊಸೆಯ ಕಣ್ಣೀರಿನ ಕತೆ. ಗಂಡನ ಮುಂದೆ ದೇವತೆಯಂತೆ ನಟಿಸಿ ಸೊಸೆಯ ಮುಂದೆ ಕ್ರೂರಿಯಾಗೋ ಅತ್ತೆ ಮಾವ. ಪಾಪ ಆ ಸೊಸೆ ಸತ್ಯ ಹೇಳೋಕೆ ಹೋದ್ರೆ ಗಂಡ ಅದನ್ನು ನಂಬೋದೇ ಇಲ್ಲ. ಸತ್ಯ ಮತ್ತು ಸುಳ್ಳಿನ ಈ ಜಾಲದಲ್ಲಿ ಆಕೆಯ ಪರಿಸ್ಥಿತಿ ಏನಾಗುತ್ತೆ? ಬನ್ನಿ ಈ ಕುತೂಹಲಕಾರಿ ಕಥೆಯನ್ನ ನೋಡೋಣ. ಬೆಂಗಳೂರಿನ ಒಂದು ಸುಂದರ ಮನೆ. ಆ ಮನೆಯಲ್ಲಿ ಪ್ರೀತಿಯಿಂದ ಬಾಳುತ್ತಿದ್ದ ದಂಪತಿಗಳ ಸಂಸಾರವದು. ಅಂದು ಬೆಳಿಗ್ಗೆ ಎಂದಿನಂತೆ ಗಂಡ ಆಫೀಸ್ಗೆ ಹೊರಡಲು ಸಿದ್ಧನಾಗುತ್ತಿದ್ದ. ಹೆಂಡತಿ ಅಡುಗೆಯ ಮನೆಯಲ್ಲಿ ಗಡಿಬಿಡಿಯಿಂದ ಕೆಲಸ ಮಾಡುತ್ತಿದ್ದಳು. ಆಗ ಗಂಡ ರೂಮಿನಿಂದ ಕೂಗುತ್ತಾ, ಮೇಘನಾ ಮೇಘನಾ, ನನ್ನ ಆ ಬ್ಲೂ ಶರ್ಟ್ ಎಲ್ಲಿಟ್ಟಿದ್ದೀಯಾ? ಇವತ್ತು ಆಫೀಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಎಷ್ಟು ಹುಡುಕಿದ್ರೂ ಸಿಗ್ತಿಲ್ವಲ್ಲ ಎಂದು ಕೇಳಿದಾಗ ಮೇಘನಾ ನಗುಮುಖದಿಂದ ಓಡಿ ಬಂದು ವಾರ್ಡ್ರೋಬ್ನಿಂದ ಶರ್ಟ್ ತೆಗೆದುಕೊಡುತ್ತಾ, ಅಯ್ಯೋ ಪೃಥ್ವಿ, ಇಲ್ಲೇ ಕಣ್ಣ ಮುಂದೆ ಇರೋದು ನಿಮಗ್ಯಾಕೆ ಕಾಣಲ್ವೋ ಏನೋ, ತಗೊಳ್ಳಿ ಅಂತಾಳೆ. ಆಗ ಪೃಥ್ವಿ ಶರ್ಟ್ ಹಾಕಿಕೊಳ್ಳುತ್ತಾ, ಹೌದು ಮೇಘನಾ, ನೀನಿಲ್ಲದಿದ್ದರೆ ನಾನು ಪೂರ್ತಿ ಕಳೆದು ಹೋಗ್ತಿದ್ದೆ ಅನ್ನಿಸುತ್ತೆ, ಥ್ಯಾಂಕ್ಸ್ ಕಣೋ ಅಂದ ಹಾಗೆ ಇವತ್ತು ಶನಿವಾರ ಅಲ್ವಾ, ಆಫೀಸ್ ಮುಗಿಸಿ ಬೇಗ ಬರ್ತೀನಿ, ಸಂಜೆ ನಾವಿಬ್ರು ಯಾವುದಾದರೂ ಒಳ್ಳೆ ಮೂವಿಗೆ ಹೋಗೋಣವಾ ಎಂದು ಪ್ರೀತಿಯಿಂದ ಕೇಳ್ತಾನೆ. ಆದರೆ ಮೇಘನಾಳ ಮುಖದಲ್ಲಿ ಸಣ್ಣದೊಂದು ಆತಂಕವಿತ್ತು. ಅವಳು ಪೃಥ್ವಿಯನ್ನು ನೋಡಿ, ಖಂಡಿತ ಪೃಥ್ವಿ, ನೀವು ಬೇಗ ಬಂದರೆ ನನಗೂ ಖುಷಿನೇ, ಆದರೆ ಮೂವಿ ಆಮೇಲೆ ಇರಲಿರಿ. ಇವತ್ತು ಬೆಳಿಗ್ಗೆ ಊರಿಗೆ ಫೋನ್ ಮಾಡಿದಾಗ ಅತ್ತೆ ಅವರು ಯಾಕೋ ಸರಿಯಾಗಿ ಮಾತನಾಡಲಿಲ್ಲ. ಅವರು ಹಾಗೆ ಮಾತಾಡಿದರೆ ನನಗೆ ಯಾಕೋ ಸಮಾಧಾನ ಇರಲ್ಲ. ಸಂಜೆ ನೀವು ಬಂದ ಮೇಲೆ ಅವರಿಬ್ಬರಿಗೂ ವಿಡಿಯೋ ಕಾಲ್ ಮಾಡಿ ಅರ್ಜೆಂಟಾಗಿ ಮಾತಾಡ್ಸೋಣ, ಅವರ ಆರೋಗ್ಯ ಹೇಗಿದೆಯೋ ಏನು ಅಂತಾಳೆ. ಇದನ್ನು ಕೇಳಿದ ಪೃಥ್ವಿಗೆ ಹೆಂಡತಿಯ ಮೇಲೆ ತುಂಬ ಗೌರವ ಬರುತ್ತೆ. ನನ್ನ ಹೆತ್ತವರ ಮೇಲೆ ನಿನಗೆ ಎಷ್ಟೊಂದು ಕಾಳಜಿ ಅಲ್ವಾ? ಸರಿ ಆಯಿತು, ನಾನು ಸಂಜೆ ಬಂದ ಮೇಲೆ ಖಂಡಿತ ಮಾತಾಡೋಣ ಎಂದು ಹೇಳಿ ಆಫೀಸ್ಗೆ ಹೊರಡುತ್ತಾನೆ. ಆದರೆ ಅಲ್ಲಿ ಊರಿನಲ್ಲಿ ನಡೆಯುತ್ತಿರುವುದೇ ಬೇರೆ. ಗಂಡ ಆಫೀಸ್ಗೆ ಹೋದ ಮೇಲೆ ಮೇಘನಾ ಕಾಳಜಿಯಿಂದ ಊರಿಗೆ ಫೋನ್ ಮಾಡ್ತಾಳೆ. ಊರಿನ ಮನೆಯಲ್ಲಿ ಅತ್ತೆ ಶಾರದಾ ಮಂಚದ ಮೇಲೆ ಕುಳಿತು ಆರಾಮಾಗಿ ಟಿವಿ ನೋಡ್ತಿದ್ರೆ ಮಾವ ಸೋಮಣ್ಣ ಪಕ್ಕದಲ್ಲೇ ಕುಳಿತಿರ್ತಾರೆ. ಫೋನ್ ರಿಂಗ್ ಆಗ್ತಿದ್ದಂತೆ ಅತ್ತೆ ತನ್ನ ಗಂಡನಿಗೆ ಸನ್ನೆ ಮಾಡುತ್ತಾ, ನೋಡ್ರಿ ಸೋಮಣ್ಣ, ಮಹಾರಾಯ್ತಿ ಮತ್ತೆ ಫೋನ್ ಮಾಡ್ತಿದ್ದಾಳೆ, ಈಗ ನೋಡಿ ನಾನು ಇವಳಿಗೆ ಯಾವ ರೀತಿ ಆಟ ಆಡಿಸ್ತೀನಿ ಅಂತ ಎಂದು ಕುಹಕವಾಗಿ ನಗುತ್ತಾರೆ. ಸೋಮಣ್ಣ ಕೂಡ ಶುರು ಮಾಡು ನಿನ್ನ ನಾಟಕ, ಸರಿಯಾಗಿ ಆಟ ಆಡಿಸುವವಳಿಗೆ ಅಂತಾರೆ. ಶಾರದಾ ಫೋನ್ ಎತ್ತಿದ ತಕ್ಷಣ ಅದುವರೆಗೆ ಫುಲ್ ಎನರ್ಜಿಯಲ್ಲಿದ್ದ ಧ್ವನಿಯನ್ನು ಪೂರ್ತಿ ದೀನವಾಗಿ ಬದಲಾಯಿಸಿಕೊಂಡು, ಹಲೋ, ಯಾರಮ್ಮ ಇದು? ನಮಗೆ ಕಣ್ಣು ಸರಿಯಾಗಿ ಕಾಣಲ್ಲ, ಕಿವಿ ಕೂಡ ಸರಿಯಾಗಿ ಕೇಳಲ್ಲ ಎಂದು ನಟಿಸುತ್ತಾರೆ. ಮೇಘನಾ ಗಾಬರಿಯಿಂದ, ಅತ್ತೆಯವರೇ, ನಾನು ಮೇಘನಾ, ಹೇಗಿದ್ದೀರಾ? ಊಟ ಆಯ್ತಾ ಅತ್ತೆಯವರೇ ಎಂದು ಕೇಳಿದಾಗ ಅತ್ತೆ ಶಾರದಾ ತನ್ನ ಗಂಡನಿಗೆ ಕಣ್ಣಲ್ಲೇ ಸನ್ನೆ ಮಾಡುತ್ತಾ, ಅಯ್ಯೋ, ನಮಗೆ ಯಾರು ಮಾಡಿರ್ತಾರಮ್ಮ ಊಟ, ನಾವೇ ಮಾಡಿಕೊಂಡು ನಾವೇ ಉಣ್ಣಬೇಕು, ನಿನ್ನಮ್ಮ ಅವನಿಗೆ ಮಂಡಿ ನೋವು, ನನಗೆ ಎದ್ದೋಳೋಕೆ ಆಗ್ತಾ ಇಲ್ಲ, ನೀವಂತೂ ಸಿಟಿಯಲ್ಲಿ ಐಷಾರಾಮಿ ಜೀವನ ಮಾಡ್ತಿದ್ದೀರಿ, ನಮಗೆ ಇಲ್ಲಿ ಹನಿ ನೀರು ಕೇಳೋರು ಗತಿ ಇಲ್ಲ, ನಮ್ಮ ಹಣೆ ಬರಹ ಆಗಿದೆ ಬಿಡಮ್ಮ ಎಂದು ಅಳುತ್ತಾ ಸುಳ್ಳು ಹೇಳ್ತಾರೆ. ಅತ್ತೆಯ ಮಾತು ಕೇಳಿ ಮೇಘನಾಳಿಗೆ ತಡೆಯೋಕೆ ಆಗಲ್ಲ. ತಕ್ಷಣ ಆಫೀಸ್ನಲ್ಲಿರುವ ಪೃಥ್ವಿಗೆ ಕಾಲ್ ಮಾಡ್ತಾಳೆ. ಫೋನ್ ಎತ್ತಿದ ಪೃಥ್ವಿ, ಮೇಘನಾ, ಯಾಕೆ ಅಳ್ತಾ ಇದ್ದೀಯಾ ಎಂದಾಗ ಪೃಥ್ವಿ, ಈಗ ತಾನೇ ಅತ್ತೆಯವರಿಗೆ ಫೋನ್ ಮಾಡಿದ್ದೆ, ಪಾಪ ಅವರಿಗೆ ಹುಷಾರಿಲ್ಲ ಅಂತೆ, ಮಧ್ಯಾಹ್ನ ಆದರೂ ಊಟ ಕೂಡ ಮಾಡಿಲ್ವಂತೆ, ಯಾರೂ ದಿಕ್ಕಿಲ್ಲ ಅಂತ ಅತ್ತೆ ಅಳ್ತಿದ್ದಾರೆ, ನನಗೆ ಯಾಕೋ ತುಂಬ ಆತಂಕ ಆಗ್ತಿದೆ ಎಂದು ಅಳುತ್ತಾಳೆ. ಇದನ್ನು ಕೇಳಿದ ಪೃಥ್ವಿ ತಕ್ಷಣ ಊರಿಗೆ ಅಮ್ಮನಿಗೆ ಫೋನ್ ಮಾಡ್ತಾನೆ. ಆದರೆ ಅಮ್ಮ ಶಾರದಾ ಫೋನ್ ಎತ್ತಿದ ತಕ್ಷಣ ಧ್ವನಿ ಮ್ಯಾಜಿಕ್ ಮಾಡಿದಂತೆ ಬದಲಾಗುತ್ತೆ. ಬಹಳ ಖುಷಿಯಿಂದ, ಹಲೋ ಮಗನೇ ಪೃಥ್ವಿ, ಹೇಗಿದ್ದೀಯಪ್ಪ? ಕೆಲಸ ಎಲ್ಲ ಆಯ್ತಾ? ಸೊಸೆ ಮೇಘನ ಚೆನ್ನಾಗಿದ್ದಾಳ ಅಂತಾರೆ. ಪೃಥ್ವಿ ಗೊಂದಲದಿಂದ, ಅಮ್ಮ ಮಧ್ಯಾಹ್ನ ಮೇಘನ ಫೋನ್ ಮಾಡಿ ನಮಗೆ ಹುಷಾರಿಲ್ಲ, ಊಟ ಮಾಡಿಲ್ಲ ಅಂತ ಹೇಳಿದ್ಲು, ಏನಾಗಿದೆ ನಿಮಗೆ ಎಂದು ಕೇಳಿದಾಗ ಅತ್ತೆ ಶಾರದಾ ನಾಟಕೀಯವಾಗಿ ನಗುತ್ತಾ, ಅಯ್ಯೋ ಮಗನೇ, ಆ ಹುಡುಗಿ ಯಾಕೆ ಹಾಗೆ ಹೇಳಿದ್ಲೋ ಗೊತ್ತಿಲ್ವಪ್ಪ, ನಾನು ಫುಲ್ ಆರಾಮಾಗಿದ್ದೀನಿ, ಇವತ್ತು ಅವಳು ಫೋನ್ ಮಾಡಿದಾಗ ನಾವಿಲ್ಲಿ ಹಬ್ಬದ ಅಡುಗೆ ಮಾಡಿಕೊಂಡು ಆರಾಮಾಗಿದ್ದೀವಿ ಮಗಳೇ ಅಂತ ಹೇಳಿದ್ದೆ, ಅವಳು ಯಾಕೆ ಹೀಗೆ ನಿನಗೆ ಸುಳ್ಳು ಹೇಳ್ತಿದ್ದಾಳೋ ನನಗೂ ಅರ್ಥ ಆಗ್ತಿಲ್ಲ ಎಂದು ಚಾಡಿ ಹೇಳ್ತಾರೆ. ಸಂಜೆ ಪೃಥ್ವಿ ಮನೆಗೆ ಬಂದಾಗ ಅವನ ಕಣ್ಣುಗಳಲ್ಲಿ ಬೆಂಕಿ ಇತ್ತು. ಮೇಘನಾ, ಏನು
ಹೇಳಲು ಹೋದಾಗ ಪೃಥ್ವಿ ಕಿರುಚುತ್ತಾ, ಏನಿದು ಮೇಘನಾ, ಅಮ್ಮ ಎಷ್ಟು ಖುಷಿಯಾಗಿ ಮಾತಾಡ್ತಿದ್ದಾರೆ, ನೀನು ಆಫೀಸ್ ಕೆಲಸದಲ್ಲಿರೋ ನನಗೂ ಫೋನ್ ಮಾಡಿ ಸುಳ್ಳು ಹೇಳಿ ಯಾಕೆ ಟೆನ್ಷನ್ ಮಾಡ್ತೀಯ? ಅವರು ಹಳ್ಳಿಯವರು, ಅವರಿಗೆ ನಿನ್ನ ಥರ ನಾಟಕ ಮಾಡೋಕೆ ಬರಲ್ಲ. ಇನ್ನೊಂದು ಸಲ ಈ ಥರ ಸುಳ್ಳು ಹೇಳಿ ನನ್ನ ಹತ್ರ ಡ್ರಾಮಾ ಮಾಡಿದ್ರೆ ನೆಟ್ಟಗಿರಲ್ಲ, ನೆನ್ಪಿಟ್ಕೋ ಎಂದು ಬೈದು ರೂಮ್ ಒಳಗೆ ಹೋಗುತ್ತಾನೆ. ಅತ್ತೆ ಮಾವನ ನಾಟಕದಿಂದಾಗಿ ಗಂಡನ ಕಣ್ಣಲ್ಲಿ ಮೇಘನಾ ಸುಳ್ಳುಗಾರ್ತಿಯಾಗಿ ಬಿಡ್ತಾಳೆ. ಇತ್ತ ಊರಿನಲ್ಲಿ ಅತ್ತೆ ಮತ್ತು ಮಾವ ಮಗನನ್ನ ಹೇಗೆ ದಾರಿ ತಪ್ಪಿಸಿದವು ಎಂದು ಸಂಭ್ರಮದಿಂದ ಕುಹಕದ ನಗು ನಗುತ್ತಾರೆ. ಆದರೆ ಸತ್ಯ ಯಾವತ್ತೂ ಅಡಗಿರುವುದಿಲ್ಲ. ಹೀಗೆ ಕೆಲವು ದಿನಗಳು ಕಳೆಯುತ್ತವೆ. ಅಂದು ಸಂಜೆ ಪೃಥ್ವಿ ಆಫೀಸ್ನಿಂದ ಮನೆಗೆ ಬರುವಾಗ ತುಂಬಾ ಖುಷಿಯಾಗಿದ್ದ. ಮೇಘನಾ ಕಾಫಿ ತಂದುಕೊಟ್ಟಾಗ ಪೃಥ್ವಿ ನಗುತ್ತಾ, ಮೇಘನಾ, ಒಂದು ಗುಡ್ ನ್ಯೂಸ್, ಅಪ್ಪ ಅಮ್ಮ ನಾಳೆ ಬೆಂಗಳೂರಿಗೆ ಬರ್ತಿದ್ದಾರೆ, ಅವರನ್ನ ಇಲ್ಲೇ ಇರಿಸಿಕೊಳ್ಳೋಣ ಅಂತ ನಿರ್ಧಾರ ಮಾಡಿದ್ದೀನಿ, ನಿನಗೂ ಅದೇ ಬೇಕಿತ್ತಲ್ಲವೇ ಅಂತಾನೆ. ಮೇಘನಾಳಿಗೆ ಒಂದು ಕಡೆ ಅತ್ತೆ ಮಾವ ಬರ್ತಾರೆ ಅಂತ ಖುಷಿಯಾದ್ರೂ ಹೋದ ಸಲ ನಡೆದ ಘಟನೆ ನೆನಪಾಗಿ ಮನಸ್ಸಿನಲ್ಲೇ ಸಣ್ಣ ಭಯ ಶುರುವಾಗುತ್ತೆ. ಆದ್ರೂ ಕೂಡ ಗಂಡನ ಖುಷಿಗಾಗಿ, ಹೌದು ಪೃಥ್ವಿ, ಅವರು ಬಂದ್ರೆ ನನಗೂ ಒಂಟಿತನ ಇರಲ್ಲ, ಮನೆಯೂ ತುಂಬಿ ಬಿಡುತ್ತೆ ಅಂತ ನಗುಮುಖದಿಂದಲೇ ಒಪ್ಪಿಕೊಳ್ತಾಳೆ. ಮರುದಿನ ಬೆಳಿಗ್ಗೆ ಶಾರದಾ, ಅತ್ತೆ ಮತ್ತು ಸೋಮಣ್ಣ ಮಾವ ಲಗೇಜ್ ತಗೊಂಡು ಬೆಂಗಳೂರಿನ ಮನೆಗೆ ಬರ್ತಾರೆ. ಮೇಘನಾ ಬಾಗಿಲಲ್ಲೇ ನಿಂತು ಆರತಿ ಎತ್ತಿ ಅವರನ್ನ ಸ್ವಾಗತ ಮಾಡ್ತಾಳೆ. ಪೃಥ್ವಿ ಪಕ್ಕದಲ್ಲೇ ನಿಂತು ಖುಷಿಯಿಂದ ನೋಡ್ತಿರ್ತಾನೆ. ಆದರೆ ಶಾರದಾ ಅತ್ತೆ ಒಳಗೆ ಬರುವಾಗಲೇ ಪೃಥ್ವಿಯನ್ನ ನೋಡಿ, ನೋಡು ಮಗನೇ ಪೃಥ್ವಿ, ನಾವು ಹಳ್ಳಿಯಲ್ಲೇ ಇರ್ತಿದ್ವಿ, ಆದರೆ ನಿನ್ನ ಹೆಂಡತಿ ದಿನಾ ಫೋನ್ ಮಾಡಿ ಅಲ್ಲಿ ನಿಮಗೆ ಯಾರೂ ಇಲ್ಲ, ಊಟಕ್ಕೂ ಗತಿ ಇಲ್ಲ ಅಂತ ಅಳುತ್ತಾ ಮಾತಾಡ್ತಿದ್ಲಲ್ಲ, ಅದಕ್ಕೆ ನಿನಗೆ ಯಾಕೆ ಸುಮ್ಮನೆ ಟೆನ್ಷನ್ ಅಂತ ಬಂದ್ವಿ ಅಂತ ಮಗನ ಮುಂದೆ ಮತ್ತೆ ಮೇಘನನ್ನ ಕೆಟ್ಟವಳು ಮಾಡ್ತಾರೆ. ಪೃಥ್ವಿ ಮೇಘನನ್ನ ಒಂದು ತರಹದ ಕಟು ನೋಟದಿಂದ ನೋಡ್ತಾನೆ. ಮೇಘನಾ ಏನೂ ಮಾತನಾಡಲಾಗದೆ ಸುಮ್ಮನೆ ನಿಲ್ತಾಳೆ. ಕೆಲವು ದಿನಗಳ ನಂತರ ಒಂದು ದಿನ ಬೆಳಗ್ಗೆ ಪೃಥ್ವಿ ಆಫೀಸ್ಗೆ ಹೋಗಲು ರೆಡಿಯಾಗಿ ಹಾಲ್ಗೆ ಬರ್ತಾನೆ. ಆಗ ಶಾರದಾ ಅತ್ತೆ ಮುಖವನ್ನ ಸಪ್ಪೆ ಮಾಡಿಕೊಂಡು ಸೋಫಾ ಮೇಲೆ ಕುಳಿತಿರ್ತಾರೆ. ಪೃಥ್ವಿ, ಏನಾಯ್ತು ಅಮ್ಮ ಎಂದು ಕೇಳಿದಾಗ ಅತ್ತೆ ಶಾರದಾ ನಾಟಕೀಯವಾಗಿ, ಏನಿಲ್ಲಪ್ಪ, ಹಳ್ಳಿಯಲ್ಲಿ ನಾವೇ ನಮಗೆ ಬೇಕಾದ ಅಡುಗೆ ಮಾಡಿಕೊಳ್ತಿದ್ವಿ, ಇಲ್ಲಿ ನಿನ್ನ ಹೆಂಡತಿ ಮಾಡೋ ಅಡುಗೆ ನಮಗೆ ಒಗ್ಗುತ್ತಿಲ್ಲ, ಕೇಳಿದ್ರೆ ನಮಗೆ ಸರಿಯಾಗಿ ಉತ್ತರ ಕೂಡ ಕೊಡಲ್ಲ, ಪಾಪ ಸೋಮಣ್ಣನಿಗೆ ಬೆಳಗ್ಗೆಯಿಂದ ಬರೀ ಒಣ ರೊಟ್ಟಿ ಕೊಟ್ಟಿದ್ದಾಳೆ ಅಂತ ಸುಳ್ಳು ಕಂಪ್ಲೇಂಟ್ ಕೊಡ್ತಾರೆ. ಪೃಥ್ವಿ ಕೋಪದಿಂದ ಅಡುಗೆ ಮನೆಗೆ ಹೋಗಿ ಮೇಘನಾ ಮೇಲೆ ಕಿರುಚುತ್ತಾನೆ. ಮೇಘನಾ, ಅಮ್ಮನಿಗೆ ಯಾಕೆ ನಿನಗೆ ಮರ್ಯಾದೆ ಕೊಡೋಕೆ ಬರಲ್ಲ? ಅವರು ವಯಸ್ಸಾದವರು, ಅವರಿಗೆ ಬೇಕಾದ ಅಡುಗೆ ಮಾಡೋಕೆ ನಿನಗೆ ಎಷ್ಟು ಹೊತ್ತು ಬೇಕು? ಬರೀ ನಿನಗೆ ಬೇಕಾದದ್ದು ಮಾಡೋದಲ್ಲ, ಅವರನ್ನ ಚೆನ್ನಾಗಿ ನೋಡ್ಕೊ ಎಂದು ಬೈಯುತ್ತಾನೆ. ಮೇಘನಾ, ಇಲ್ಲ ಪೃಥ್ವಿ, ನಾನು ಅವರಿಗೆ ಇಷ್ಟವಾದ ಪಲ್ಯನೇ ಮಾಡಿದ್ದೀನಿ ಅಂದ್ರೂ ಪೃಥ್ವಿ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಅತ್ತೆ ಶಾರದಾ ಅಷ್ಟಕ್ಕೆ ನಿಲ್ಲಿಸಲ್ಲ. ಪೃಥ್ವಿ ಆಫೀಸ್ಗೆ ಹೋದ ಮೇಲೆ ಅಸಲಿ ನಾಟಕ ಶುರು ಮಾಡ್ತಾಳೆ. ಮೇಘನಾ ರೂಮ್ ಕ್ಲೀನ್ ಮಾಡುತ್ತಿರುವಾಗ ಅತ್ತೆ ಶಾರದಾ ಅಲ್ಲಿಗೆ ಬಂದು, ಏನೇ ಮೇಘನಾ, ನನ್ನ ಮಗ ನಿನ್ನನ್ನು ಎಷ್ಟು ನಂಬಿದ್ದ ಅಲ್ವಾ, ಆದ್ರೆ ಅವನ ಕಣ್ಣಲ್ಲಿ ನೀನೀಗ ಬರೀ ಸುಳ್ಳುಗಾರ್ತಿ. ನಾನು ಹೇಳಿದ್ದೆ ಅವನಿಗೆ ವೇದವಾಕ್ಯ, ಇನ್ಮೇಲೆ ಆ ಮನೆಯಲ್ಲಿ ನಾನು ಹೇಳಿದ ಹಾಗೆ ನೀನು ಕೇಳಬೇಕು, ಇಲ್ಲದಿದ್ದರೆ ಅವನ ಕೈಯಿಂದಲೇ ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿಸ್ತೀನಿ, ನೋಡ್ತಿರು ಅಂತ ಅಹಂಕಾರದಿಂದ ಹೇಳ್ತಾರೆ. ಸೋಮಣ್ಣ ಮಾವ ಕೂಡ ಪಕ್ಕದಲ್ಲಿ ನಿಂತು ಕುಹಕದ ನಗು ನಗುತ್ತಿರ್ತಾರೆ. ಮೇಘನಾಳಿಗೆ ತನ್ನ ಅತ್ತೆ ಮಾವನ ಈ ಕಪಟ ಬುದ್ಧಿ ನೋಡಿ ಗಾಬರಿಯಾಗುತ್ತೆ. ತನ್ನ ಗಂಡನ ಪ್ರೀತಿಯನ್ನ ಕಳೆದುಕೊಳ್ಳುತ್ತಿರೋದು ಅವಳಿಗೆ ದೊಡ್ಡ ನೋವಾಗಿ ಕಾಡುತ್ತೆ. ಆದರೆ ಮೇಘನಾ ಸೋತು ಹೋಗುವ ಹೆಣ್ಣಲ್ಲ. ಸತ್ಯವನ್ನ ಪೃಥ್ವಿಯ ಮುಂದೆ ಹೇಗೆ ತರಬೇಕು ಅಂತ ಅವಳು ಮನಸ್ಸಲ್ಲೇ ಒಂದು ಪ್ಲಾನ್ ಮಾಡ್ತಾಳೆ. ಇತ್ತ ಅತ್ತೆ ಶಾರದಾ ಮಗನ ಮುಂದೆ ಇನ್ನೂ ದೊಡ್ಡ ನಾಟಕ ಆಡಲು ತಯಾರಿ ನಡೆಸುತ್ತಿರುತ್ತಾರೆ. ದಿನಗಳು ಕಳೆದಂತೆ ಮನೆಯಲ್ಲಿ ಮೇಘನಾಳ ಪರಿಸ್ಥಿತಿ ನರಕದಂತಾಗಿತ್ತು. ಪೃಥ್ವಿ ಅವಳ ಜೊತೆ ಮಾತನಾಡೋದನ್ನೇ ಬಿಟ್ಟು ಬಿಟ್ಟಿದ್ದ. ಶಾರದಾ ಅತ್ತೆ ಮಗನ ಮುಂದೆ ಮಾತ್ರ ದೀನವಾಗಿ ನಟಿಸಿ ಆತ ಆಫೀಸ್ಗೆ ಹೋದ ಮೇಲೆ ಮೇಘನಾಳಿಗೆ ಕಿರುಕುಳ ನೀಡ್ತಿದ್ರು. ಮೇಘನಾಳಿಗೆ ಅರ್ಥವಾಗಿತ್ತು, ಬರೀ ಬಾಯಲ್ಲಿ ಹೇಳಿದ್ರೆ ಪೃಥ್ವಿ ನಂಬೋದಿಲ್ಲ, ಇದಕ್ಕೆ ಏನಾದರೂ ಸಾಕ್ಷಿ ಬೇಕೇ ಬೇಕು ಅಂತ. ಅದಕ್ಕೆ ಅವಳು ಒಂದು ಉಪಾಯ ಮಾಡ್ತಾಳೆ. ಮನೆಯ ಹಾಲ್ನಲ್ಲಿ ಒಂದು ಸಣ್ಣ CCTV ಕ್ಯಾಮೆರಾವನ್ನ ಯಾರಿಗೂ ತಿಳಿಯದಂತೆ ಅಡಗಿಸ್ತಾಳೆ. ಅಂದು ಪೃಥ್ವಿ ಆಫೀಸ್ಗೆ ಹೊರಡುವಾಗ ಶಾರದಾ ಅತ್ತೆ ಹೊಸ ನಾಟಕ ಶುರು ಮಾಡ್ತಾರೆ. ಮಗನೇ, ಇವತ್ತು ಯಾಕೋ ಎದೆ ಒಂಥರ ಆಗ್ತಿದೆ, ತುಂಬಾ ಸುಸ್ತಾಗ್ತಿದೆ ಅಂತ ನಾಟಕ ಆಡ್ತಾರೆ. ಪೃಥ್ವಿ ಗಾಬರಿಯಿಂದ, ಮೇಘನಾ, ಅಮ್ಮನನ್ನ ಚೆನ್ನಾಗಿ ನೋಡ್ಕೊ, ಅವರಿಗೆ ಏನೂ ತೊಂದರೆ ಆಗಬಾರದು ಅಂತ ಎಚ್ಚರಿಕೆ ಕೊಟ್ಟು ಹೊರಡುತ್ತಾನೆ. ಪೃಥ್ವಿ ಹೋದ ಕೆಲವೇ ನಿಮಿಷಗಳಲ್ಲಿ ಶಾರದಾ ಅತ್ತೆಯ ವೇಷ ಪೂರ್ತಿ ಬದಲಾಗುತ್ತೆ. ಸೋಫಾ ಮೇಲೆ ಆರಾಮಾಗಿ ಕಾಲು ಚಾಚಿಕೊಂಡು ಕುಳಿತಿದ್ದ ಅತ್ತೆ ಶಾರದಾ ಅಡಿಗೆ ಮನೆಯಲ್ಲಿದ್ದ ಮೇಘನಾಳನ್ನ ಜೋರಾಗಿ ಕೂಗಿ ಕರೀತಾರೆ.
ಕರೀತಾರೆ. ಏನೇ ಮೇಘನ, ಆ ಮಹಾರಾಯ ಹೊರಟು ಹೋದ ಅಲ್ವಾ, ಹೋಗಿ ನನಗೆ ಬಿಸಿ ಬಿಸಿ ಬಜ್ಜಿ ಮತ್ತು ಕಾಫಿ ಮಾಡಿಕೊಂಡು ಬಾ. ಆ ಮಂಕು ಬೂದಿ ಮಗನ ಮುಂದೆ ನಾಟಕ ಆಡಿ ಸಾಕಾಗಿದೆ ನನಗೆ ಅಂತ ಅಹಂಕಾರದಿಂದ ನಗ್ತಾರೆ. ಪಕ್ಕದಲ್ಲೇ ಕುಳಿತಿದ್ದ ಸೋಮಣ್ಣ ಮಾವ ಕೂಡ, ಹೌದು ಹೌದು ಶಾರದಾ, ಇವತ್ತು ಆ ಮಗನ ಮುಂದೆ ನೀನು ಆಡಿದ ನಟನೆ ಅದ್ಭುತವಾಗಿತ್ತು. ಅವನು ಹೇಗಿದ್ದರೂ ನಿನ್ನ ಮಾತು ಬಿಟ್ಟು ಬೇರೆ ನಂಬೋದಿಲ್ಲ. ಈಗ ಈ ಸೊಸೆಗೆ ಸರಿಯಾಗಿ ಕೆಲಸ ಕೊಡು ಅಂತಾರೆ. ಮೇಘನ ಸುಮ್ಮನೆ ಬಂದು, ಅತ್ತೆಯವರೇ, ಪೃಥ್ವಿ ನಿಮ್ಮನ್ನ ನಂಬಿದ್ದಾರೆ, ಯಾಕೆ ಹೀಗೆ ಮಾಡ್ತೀರಾ ಅಂತ ಕೇಳಿದಾಗ ಶಾರದಾ ಅತ್ತೆ ಎದ್ದು ಬಂದು ಅವಳ ಕೈ ಹಿಡಿದು ಜಗ್ಗಾಡಿ, ನೋಡೇ ಸೊಸೆ, ಈ ಮನೆಯಲ್ಲಿ ನಾನೇ ರಾಣಿ. ನನ್ನ ಮಗನನ್ನ ನಾನು ಆಡಿಸದೆ ಹಾಗೆ ಆಡಿಸ್ತೀನಿ. ನೀನು ಎಷ್ಟೇ ಸತ್ಯ ಹೇಳಿದ್ರು ಅವನು ನಂಬೋದಿಲ್ಲ. ಈಗ ಹೋಗಿ ನಾನು ಕೇಳಿದ್ದನ್ನ ಮಾಡು ಅಂತ ಗದರಿಸ್ತಾರೆ. ಆದರೆ ಅವರಿಗೆ ಗೊತ್ತಿರಲಿಲ್ಲ, ಪೃಥ್ವಿ ಆಫೀಸ್ಗೆ ಹೋಗಿಯೇ ಇರಲಿಲ್ಲ. ಮೇಘನ ಬೆಳಿಗ್ಗೆಯ ಪೃಥ್ವಿಗೆ ಮೆಸೇಜ್ ಮಾಡಿ, ನೀವು ಇವತ್ತು ಹೊರಗಡೆ ಹೋಗಿ ಬಾಗಿಲಲ್ಲೇ ಇರಿ, ಅತ್ತೆಯ ಶಾರದಾ ಅಸಲಿ ಮುಖ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ಲು. ಶಾರದಾ ಅತ್ತೆ ಆಡುತ್ತಿದ್ದ ಪ್ರತಿಯೊಂದು ಮಾತನ್ನು ಬಾಗಿಲ ಬಳಿ ನಿಂತಿದ್ದ ಪೃಥ್ವಿ ಕೇಳಿಸಿಕೊಂಡಿದ್ದ. ಅಷ್ಟೇ ಅಲ್ಲ, ಮೇಘನ ಹಾಕಿದ್ದ ಕೆಮರಾದಲ್ಲಿ ಎಲ್ಲವೂ ರೆಕಾರ್ಡ್ ಆಗುತ್ತಿತ್ತು. ಪೃಥ್ವಿ ಜೋರಾಗಿ ಬಾಗಿಲು ತಳ್ಳಿ ಒಳಗೆ ಬರ್ತಾನೆ. ಅವನ ಮುಖದಲ್ಲಿ ಕೋಪ ಮತ್ತು ಪಶ್ಚಾತ್ತಾಪ ಎರಡೂ ಇತ್ತು. ತನ್ನ ಮಗನನ್ನ ಕಂಡ ತಕ್ಷಣ ಶಾರದಾ ಅತ್ತೆ ಮತ್ತೆ ಕೆಮ್ಮುತ್ತ ನಾಟಕ ಶುರು ಮಾಡ್ತಾಳೆ. ಅಯ್ಯೋ ಮಗನೇ, ಬಂದ್ಯಾ? ಈ ಸೊಸೆ ನೋಡು ನನಗೆ ಹೇಗೆ ಬೈತಿದ್ದಾಳೆ ಅಂತ ಅಳ್ತಾರೆ. ಆದ್ರೆ ಪೃಥ್ವಿ ಈ ಬಾರಿ ಕರಗಲಿಲ್ಲ. ಅವನು ತನ್ನ ಮೊಬೈಲ್ ತೆಗೆದು ಮನೆಯ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆದ ವಿಡಿಯೋವನ್ನು ಅವನ ಕಣ್ಣ ಮುಂದೆಯೇ ಪ್ಲೇ ಮಾಡ್ತಾನೆ. ಅತ್ತೆ ಮತ್ತು ಮಾವ ಆ ವಿಡಿಯೋ ನೋಡಿ ಶಾಕ್ ಆಗ್ತಾರೆ. ಅವರ ಕಪಟ ಬುದ್ಧಿ, ಅವರು ಸೊಸೆ ಬಗ್ಗೆ ಆಡಿದ ಕೆಟ್ಟ ಮಾತುಗಳು ಎಲ್ಲವೂ ಮಗನ ಮುಂದೆ ಬಯಲಾಗುತ್ತಿತ್ತು. ಪೃಥ್ವಿ ತುಂಬಾ ನೋವಿನಿಂದ, ಅಮ್ಮ, ನೀವು ಹೀಗೆ ಮಾಡ್ತೀರಾ ಅಂತ ನಾನು ಕನಸಲ್ಲೂ ಅಂದುಕೊಂಡಿರಲಿಲ್ಲ. ನನ್ನ ಹೆಂಡತಿಯನ್ನ ಸುಳ್ಳುಗಾರ್ತಿ ಮಾಡಿ ನನ್ನ ಸಂಸಾರದಲ್ಲಿ ಬೆಂಕಿ ಹಚ್ಚಿದ್ರಲ್ಲ, ನಿಮಗೆ ನಾಚಿಕೆ ಆಗಲ್ವಾ ಅಂತ ಕೇಳ್ತಾನೆ. ಸೋಮಣ್ಣ ಮಾವ ಏನು ಹೇಳೋಕೆ ಹೋದಾಗ ಪೃಥ್ವಿ ಕೈ ತೋರಿಸಿ ತಡೆದು, ಸಾಕು ಮಾಡಿಯಪ್ಪ, ನಿಮ್ಮನ್ನ ದೇವರೆಂದು ನಂಬಿದ್ದ ಈ ಮನೆಯ ಸೊಸೆಗೆ ನೀವು ಕೊಟ್ಟಿದ್ದು ಬರೀ ಕಣ್ಣೀರು ಮಾತ್ರ. ಇನ್ಮೇಲೆ ಇಲ್ಲಿ ನಿಮಗೆ ಜಾಗ ಇಲ್ಲ, ನೀವು ಹಿಂದೆ ಊರಿಗೆ ಹೋಗಿ ಬಿಡಬೇಕು ಅಂತ ಕಠಿಣವಾಗಿ ಹೇಳ್ತಾನೆ. ಅತ್ತೆ ಮಾವ ತಲೆ ತಗ್ಗಿಸಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಕೊನೆಗೆ ಪೃಥ್ವಿ ಮೇಘನಾಳ ಹತ್ತಿರ ಬಂದು ಕಣ್ಣೀರು ಹಾಕುತ್ತಾ, ಮೇಘನಾ, ನನ್ನನ್ನ ಕ್ಷಮಿಸಿ ಬಿಡು. ಕಣ್ಣ ಮುಂದಿರೋ ನಿನ್ನ ಸತ್ಯವನ್ನ ಬಿಟ್ಟು ಯಾರೋ ಆಡಿದ ನಾಟಕವನ್ನ ನಂಬಿ ನಿನಗೆ ತುಂಬಾ ನೋವು ಕೊಟ್ಟೆ ಅಂತ ಕ್ಷಮೆ ಕೇಳ್ತಾನೆ. ಮೇಘನಾ ಪೃಥ್ವಿಯ ಕೈ ಹಿಡಿದು, ಪರವಾಗಿಲ್ಲ ಪೃಥ್ವಿ, ಸತ್ಯಕ್ಕೆ ಯಾವತ್ತೂ ಸೋಲಿಲ್ಲ. ನಮಗೆ ಈಗಲಾದರೂ ನಿಮ್ಮ ನಂಬಿಕೆ ವಾಪಸ್ ಸಿಕ್ಕಿತ್ತಲ್ಲ, ಅದೇ ದೊಡ್ಡದು ಅಂತಾಳೆ. ಹೀಗೆ ಒಂದು ಕಪಟ ನಾಟಕ ಕೊನೆಗೂ ಬಯಲಾಗಿ ಆ ಸಂಸಾರದಲ್ಲಿ ಮತ್ತೆ ಸುಖ ಶಾಂತಿ ನೆಲೆಸುತ್ತೆ. ಅಂದು ಬೆಂಗಳೂರಿನ ಮನೆಯಿಂದ ಅವಮಾನಿತರಾಗಿ ಹೊರಬಂದ ಶಾರದಾ ಅತ್ತೆ ಮತ್ತು ಸೋಮಣ್ಣ ಮಾವ ಊರಿನ ಮನೆ ಸೇರಿಕೊಂಡ್ರು. ಅಲ್ಲಿ ಅವರಿಗೆ ದಿನಗಳು ವರ್ಷಗಳಂತೆ ಅನ್ನಿಸೋಕೆ ಶುರುವಾಯಿತು. ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಅವರಿಗೆ ಮೇಘನಾ ಮಾಡ್ತಿದ್ದ ಉಪಚಾರ, ಅವಳ ನಗುಮುಖ ನೆನಪಾಗುತ್ತಿತ್ತು. ಊರಿನಲ್ಲಿ ಯಾರಾದರೂ ನಿಮ್ಮ ಮಗ ಸೊಸೆ ಚೆನ್ನಾಗಿದ್ದಾರಾ ಅಂತ ಕೇಳಿದ್ರೆ ಉತ್ತರ ಕೊಡೋಕೆ ಇಬ್ಬರ ಹತ್ತಿರವೂ ಮಾತೇ ಇರಲಿಲ್ಲ. ಒಂದು ದಿನ ಸೋಮಣ್ಣ ಮಾವನಿಗೆ ಮಂಡಿ ನೋವು ವಿಪರೀತವಾಗಿ ಎದ್ದೋಳಕ್ಕೂ ಆಗ್ತಿರಲಿಲ್ಲ. ಅತ್ತೆ ಶಾರದಾ ಅಡಿಗೆ ಮಾಡೋಕೆ ಹೋದಾಗ ಪಾತ್ರೆಗಳೆಲ್ಲ ಕೈಯಿಂದ ಜಾರಿ ಬೀಳ್ತಿದ್ವು. ಆಗ ಅವರಿಗೆ ಅರ್ಥ ಆಯ್ತು, ಹಿಂದೆ ತಾವು ಸುಳ್ಳೆ ನಮಗೆ ಯಾರೂ ಇಲ್ಲ, ಊಟಕ್ಕೂ ಗತಿ ಇಲ್ಲ ಅಂತ ನಾಟಕ ಮಾಡ್ತಿದ್ಲಲ್ವಾ, ಇವತ್ತು ಆ ಪರಿಸ್ಥಿತಿ ನಿಜವಾಗಿ ಬಂದಿದೆ ಅಂತ. ಶಾರದಾ ಕಣ್ಣೀರು ಹಾಕುತ್ತಾ ಪೃಥ್ವಿಗೆ ಫೋನ್ ಮಾಡೋಕೆ ಹೋದ್ರು. ಆದರೆ ಪೃಥ್ವಿ ಅವರನ್ನ ಇನ್ನೂ ಕ್ಷಮಿಸಿರಲಿಲ್ಲ. ಫೋನ್ ಸ್ವಿಚ್ ಆಫ್ ಇತ್ತು. ಇತ್ತ ಬೆಂಗಳೂರಿನಲ್ಲಿ ಪೃಥ್ವಿ ಮತ್ತು ಮೇಘನ ನಡುವೆ ಮತ್ತೆ ಪ್ರೀತಿ ಚಿಗುರಿತ್ತು. ಆದರೂ ಮೇಘನಾಳ ಮನಸ್ಸಿನಲ್ಲಿ ಒಂದು ದೊಡ್ಡ ಕೊರಗಿತ್ತು. ಅವಳು ಪೃಥ್ವಿ ಹತ್ತಿರ ಬಂದು, ಪೃಥ್ವಿ, ನಿಮ್ಮ ಅಪ್ಪ ಅಮ್ಮ ತಪ್ಪು ಮಾಡಿರಬಹುದು, ಆದರೆ ಅವರು ಈ ವಯಸ್ಸಿನಲ್ಲಿ ಊರಲ್ಲಿ ಒಬ್ಬರೇ ಇರೋದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಈ ಬಾರಿ ನಾವೇ ಊರಿಗೆ ಹೋಗಿ ಅವರನ್ನ ನೋಡಿ ಬರೋಣವಾ ಅಂತಾಳೆ. ಪೃಥ್ವಿ ಮೊದಲು ಒಪ್ಪದಿದ್ದರೂ ಮೇಘನಾಳ ದೊಡ್ಡ ಗುಣಕ್ಕೆ ಸೋತು ಸರಿ ಅಂತಾನೆ. ಇಬ್ಬರು ಊರಿನ ಮನೆಗೆ ಹೋದಾಗ ಅಲ್ಲಿನ ಪರಿಸ್ಥಿತಿ ನೋಡಿ ಅವರಿಬ್ಬರಿಗೂ ಆಘಾತ ಆಗುತ್ತೆ. ಮಾವ ಮಂಚದ ಮೇಲೆ ಮಲಗಿದ್ರು, ಅತ್ತೆ ಶಾರದಾ ನೆಲದ ಮೇಲೆ ಕುಳಿತು ಅಳ್ತಿದ್ರು. ಮೇಘಳನನ್ನ ನೋಡಿದ ತಕ್ಷಣ ಶಾರದಾ ಓಡಿ ಬಂದು ಅವಳ ಕಾಲು ಹಿಡಿದು ಜೋರಾಗಿ ಅಳೋಕೆ ಶುರು ಮಾಡ್ತಾರೆ. ಮೇಘನಾ, ನನ್ನನ್ನು ಕ್ಷಮಿಸಿ ಬಿಡಮ್ಮ, ಮಗನ ಮೇಲೆ ನನಗಿರೋ ಅತಿಯಾದ ವ್ಯಾಮೋಹದಿಂದ ನಿನ್ನನ್ನು ಕೆಟ್ಟವಳು ಮಾಡಿದೆ. ಇವತ್ತು ನಮಗೆ ನಿಜವಾಗಿಯೂ
ನೀವು ಅಶಕ್ತರಾದಾಗ ನಮಗೆ ನೀನು ಮಾತ್ರ ನೆನಪಾಗಿದ್ದೀಯ, ದಯವಿಟ್ಟು ನಮ್ಮನ್ನು ಕೈ ಬಿಡಬೇಡಮ್ಮ ಅಂತ ಬೇಡಿಕೊಳ್ತಾರೆ. ಸೋಮಣ್ಣ ಮಾವ ಕೂಡ ಪೃಥ್ವಿಯ ಹತ್ತಿರ ಕ್ಷಮೆ ಕೇಳ್ತಾರೆ. ಮೇಘನಾ ಅತ್ತೆಯನ್ನ ಎತ್ತಿ ಸಮಾಧಾನ ಮಾಡಿ, ಅತ್ತೆಯವರೇ, ಹಿರಿಯರು ತಪ್ಪು ಮಾಡಿದ್ರೆ ಕಿರಿಯರು ತಿದ್ದುಕೊಳ್ಳಬೇಕು. ನೀವು ನಮ್ಮವರೇ ಅಲ್ವಾ, ಇನ್ಮೇಲೆ ಇವೆಲ್ಲ ಬೇಡ, ನಾವೆಲ್ಲ ಒಂದೇ ಮನೆಯಲ್ಲಿ ಖುಷಿಯಾಗಿರೋಣ ಅಂತಾಳೆ. ಪೃಥ್ವಿಗೂ ಅಮ್ಮನ ಕಣ್ಣೀರು ನೋಡಿ ಮನಸ್ಸು ಕರಗುತ್ತೆ. ಅವನು ತನ್ನ ಹೆಂಡತಿಯನ್ನ ನೋಡಿ ಹೆಮ್ಮೆಯಿಂದ ನಗುತ್ತಾನೆ. ಅಂದು ಮಧ್ಯಾಹ್ನ ಪೃಥ್ವಿ ಮತ್ತು ಮೇಘನ ಊರಿನ ಮನೆಯ ಅಂಗಳದಲ್ಲಿ ಕುಳಿತಿದ್ದರು. ಆಗ ಊರಿನ ಕೆಲವು ಹೆಂಗಸರು ಮತ್ತು ಪಂಚಾಯಿತಿಯ ಒಬ್ಬಿಬ್ಬರು ಹಿರಿಯರು ಅಲ್ಲಿಗೆ ಬರ್ತಾರೆ. ಎಲ್ಲರ ಮುಖದಲ್ಲೂ ಒಂದು ತರಹದ ಅಸಮಾಧಾನವಿತ್ತು. ಶಾರದಾ ಅತ್ತೆ ಹೆದರಿಕೆಯಿಂದ ಮನೆಯ ಒಳಗೆ ನಿಂತಿದ್ದರು. ಅವರಲ್ಲೊಬ್ಬರು ಜೋರಾಗಿ, ಏನಮ್ಮ ಶಾರದಾ, ಮಗ ಸೊಸೆ ಬಂದ್ರು ಅಂತ ಒಳಗೆ ಅಡಗಿ ಕುಳಿತಿದ್ದೀಯಾ? ಇಷ್ಟು ದಿನ ನಿನ್ನ ಸೊಸೆ ಕೆಟ್ಟವಳು ಅಂತ ನಮಗೆಲ್ಲ ಸುಳ್ಳು ಹೇಳಿ ನಂಬಿಸಿದ್ದೆ ಅಲ್ವಾ? ಇವತ್ತು ನಿನ್ನ ಅಸಲಿ ಮುಖ ನಮಗೀಗ ಗೊತ್ತಾಯ್ತಲ್ಲ, ನಿನಗೆ ಮರ್ಯಾದೆ ಅನ್ನೋದೇ ಇಲ್ವಾ ಅಂತ ಏಕವಚನದಲ್ಲಿ ಬೈಯೋಕೆ ಶುರು ಮಾಡ್ತಾರೆ. ಪೃಥ್ವಿಗೆ ಇದು ತುಂಬಾ ಅವಮಾನ ಅನ್ನಿಸುತ್ತೆ. ಅವನು ಏನೋ ಹೇಳೋಕೆ ಹೋಗುವ ಮುನ್ನವೇ ಮೇಘನ ಎದ್ದು ಬಂದು ಬಾಗಿಲ ಹತ್ತಿರ ನಿಲ್ತಾಳೆ. ಮೇಘನ, ನೋಡಿ ಅಕ್ಕಪಕ್ಕದವ್ರೆ, ನಮ್ಮ ಮನೆಯ ವಿಷಯದಲ್ಲಿ ಮಾತಾಡೋಕೆ ನೀವ್ಯಾರು? ನಮ್ಮ ಮನೆಯಲ್ಲಿ ಏನೋ ಸಣ್ಣ ಪುಟ್ಟ ಗೊಂದಲ ಆಗಿತ್ತು, ಅದನ್ನ ನಾವೇ ಸರಿ ಮಾಡಿಕೊಂಡಿದ್ದೀವಿ. ಅದನ್ನ ಇಟ್ಕೊಂಡು ನೀವು ಬಂದು ನನ್ನ ಅತ್ತೆಯನ್ನ ಬೈಯೋದು ಸರಿಯಲ್ಲ. ಆಗ ಊರಿನ ಮಹಿಳೆ, ಅಯ್ಯೋ ಮೇಘನ, ನಿನಗೆ ಎಷ್ಟು ದಯ ಇರಬೇಕು, ನಿನ್ನ ಬಗ್ಗೆ ಇಡೀ ಊರಿಗೆ ಸುಳ್ಳು ಹೇಳಿದ್ದಾಳೆ ಈ ಮುದಿಯಮ್ಮ. ಇವತ್ತಿಗೆ ಇವಳಿಗೆ ಸರಿಯಾಗಿ ಆಗಬೇಕು. ಇಂಥವರಿಗೆ ಊರಲ್ಲಿ ಬೆಲೆ ಕೊಡಬಾರ್ದು. ಆಗ ಮೇಘನ ತುಂಬಾ ಗಂಭೀರವಾಗಿ, ನೋಡಿ, ತಪ್ಪು ಮಾಡೋದು ಮನುಷ್ಯ ಸಹಜ. ನನ್ನ ಅತ್ತೆ ಈಗ ಪಶ್ಚಾತ್ತಾಪ ಪಡ್ತಿದ್ದಾರೆ. ಇಷ್ಟು ದಿನ ಅವರು ಮಾಡಿದ್ದು ತಪ್ಪಿರಬಹುದು, ಆದರೆ ಇವತ್ತು ಅವರು ನನ್ನ ಅಮ್ಮನಿಗಿಂತ ಹೆಚ್ಚು ನನ್ನನ್ನು ಪ್ರೀತಿ ಮಾಡ್ತಿದ್ದಾರೆ. ಒಬ್ಬ ಸೊಸೆಯಾಗಿ ನಾನು ಅವರನ್ನು ಕ್ಷಮಿಸಿರುವಾಗ ನೀವು ಅವರನ್ನು ಅವಮಾನ ಮಾಡೋಕೆ ಹಕ್ಕಿಲ್ಲ. ದಯವಿಟ್ಟು ಇನ್ಮೇಲೆ ಯಾರು ಈ ವಿಷಯವನ್ನು ಎತ್ತಬಾರದು, ಇಲ್ಲದಿದ್ದರೆ ನಾನು ಸುಮ್ಮನಿರಲ್ಲ. ಮೇಘನಾಳ ಈ ಧೈರ್ಯದ ಮಾತುಗಳನ್ನು ಕೇಳಿ ಊರಿನವರಿಗೆ ಮಾತು ಹೊರಡಲಿಲ್ಲ. ಅವರು ಒಬ್ಬೊಬ್ಬರೇ ಅಲ್ಲಿಂದ ಹೊರಟು ಹೋದ್ರು. ಮನೆಯ ಒಳಗಿದ್ದ ಶಾರದಾ ಅತ್ತೆ ಇದನ್ನೆಲ್ಲ ಕೇಳಿ ಸ್ತಂಭೀಭೂತವಾಗಿದ್ದರು. ತಾವು ಯಾರನ್ನ ಮನೆಯಿಂದ ಹೊರಗೆ ಹಾಕೋಕೆ ನೋಡಿದ್ರೋ ಅದೇ ಸೊಸೆ ಇವತ್ತು ಊರಿನ ಮುಂದೆ ತಮಗೆ ತಲೆ ತಗ್ಗಿಸದಂತೆ ಕಾಪಾಡಿದ್ದಳು. ಶಾರದಾ ಅತ್ತೆ ಅಳುತ್ತಾ ಹೊರಬಂದು ಮೇಘನನ್ನ ಅಪ್ಪಿಕೊಂಡು, ನನ್ನನ್ನು ಕ್ಷಮಿಸು ಮೇಘನ, ನೀನು ನನ್ನ ಸೊಸೆಯಲ್ಲ, ನನಗಿಂತಲೂ ದೊಡ್ಡ ಸಂಸ್ಕಾರವಂತ ಹೆಣ್ಣು ಮಗಳು. ಇವತ್ತು ನನ್ನ ಮಾವನ ಉಳಿಸಿದೆ ಅಂತ ಹೆಣ್ಣೀರು ಹಾಕ್ತಾರೆ. ಸಂಜೆ ಅಳುತ್ತಲೇ ಪೃಥ್ವಿ ಮೇಘನಾಳ ಹತ್ತಿರ ಬಂದು, ಮೇಘನಾ, ನೀನು ಮಾಡಿದ ಕೆಲಸಕ್ಕೆ ನಾನು ಎಷ್ಟು ಧನ್ಯವಾದ ಹೇಳಿದ್ರೂ ಸಾಲದು. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಸಂಶಯ ಇದೆ. ಅಮ್ಮ ನಿಜವಾಗಿಯೂ ಬದಲಾಗಿದ್ದಾರಾ, ಅಥವಾ ನಾವಿಬ್ಬರು ಮತ್ತೆ ಬೆಂಗಳೂರಿಗೆ ಹೋದ ಮೇಲೆ ಹಳೆಯ ಕಥೆಯೇ ಶುರುವಾಗುತ್ತಾ ಅಂತ ಕೇಳ್ತಾನೆ. ಆಗ ಅಲ್ಲಿಗೆ ಸೋಮಣ್ಣ ಮಾವ ಬರ್ತಾರೆ. ಅವರ ಕೈಯಲ್ಲಿ ಒಂದು ಹಳೆಯ ಪೆಟ್ಟಿಗೆ ಇತ್ತು. ಆ ಪೆಟ್ಟಿಗೆಯ ಒಳಗಿದ್ದು ಪೃಥ್ವಿಯನ್ನ ಶಾಕ್ ಮಾಡುವಂತಹ ಒಂದು ವಿಷಯವಾಗಿತ್ತು. ಸೋಮಣ್ಣ ಮಾವ ಆ ಪೆಟ್ಟಿಗೆಯನ್ನ ಹಾಲ್ನಲ್ಲಿರುವ ಟೇಬಲ್ ಮೇಲೆ ಇಟ್ಟು ಧೂಳು ಕೊಡವಿದರು. ಪೃಥ್ವಿ ಮತ್ತು ಮೇಘನ ಕುತೂಹಲದಿಂದ ಹತ್ತಿರ ಬಂದರು. ಶಾರದಾ ಮತ್ತೆ ಮಾತ್ರ ದೂರದಲ್ಲೇ ನಿಂತು ಕೈ ಹಿಸುಕಿಕೊಳ್ಳುತ್ತಿದ್ದರು. ಅವರ ಮುಖದಲ್ಲಿ ಒಂದು ತರಹದ ಆತಂಕವಿತ್ತು. ಪೃಥ್ವಿ, ಅಪ್ಪ, ಏನಿದು ಪೆಟ್ಟಿಗೆ? ಇದನ್ನ ಯಾಕೆ ಈ ಹೊರಗೆ ತೆಗೆದ್ರಿ? ಸೋಮಣ್ಣ ಮಾವ ಒಂದು ದೀರ್ಘವು ನಿಟ್ಟುಸಿರು ಬಿಟ್ಟು, ನೋಡು ಮಗನೇ, ಇದರಲ್ಲಿ ನಮ್ಮ ಕುಟುಂಬದ ಹಳೆಯ ಕಾಗದ ಪತ್ರಗಳು ಮತ್ತೆ ಸ್ವಲ್ಪ ಒಡವೆಗಳಿವೆ. ಇದನ್ನ ನಿನ್ನ ಅಮ್ಮ ಇಷ್ಟು ದಿನ ನನ್ನ ಹತ್ತಿರವೂ ಕೊಡದೆ ಬಚ್ಚಿಟ್ಟಿದ್ದರು. ಇವತ್ತು ಮೇಘನ ಮಾಡಿದ ಉಪಕಾರ ನೋಡಿದ ಮೇಲೆ ಇನ್ನೂ ಇದನ್ನ ಅಡಗಿಸೋದು ತಪ್ಪು ಅಂತ ನನಗನ್ನಿಸ್ತಿದೆ. ಪೆಟ್ಟಿಗೆಯನ್ನ ತೆರೆದಾಗ ಅದರಲ್ಲಿ ಕೆಲವು ಹಳೆಯ ಆಸ್ತಿ ಪತ್ರಗಳು, ಒಂದು ಚಿನ್ನದ ಹಾರವಿತ್ತು. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಹಳೆಯ ಫೋಟೋ ಮತ್ತು ಪತ್ರವಿತ್ತು. ಪೃಥ್ವಿ ಆ ಪತ್ರವನ್ನು ಓದಲು ಶುರು ಮಾಡಿದ. ಅದು ಪೃಥ್ವಿಯ ಅಜ್ಜ ಬರೆದಿದ್ದ ಪತ್ರವಾಗಿತ್ತು. ಪತ್ರದ ಸಾರಾಂಶ ಹೇಗಿತ್ತು: ನನ್ನ ಆಸ್ತಿಯಲ್ಲಿ ಒಂದು ದೊಡ್ಡ ಭಾಗ ಕೇವಲ ಈ ಮನೆಯ ಸೊಸೆಗೆ ಸೇರಬೇಕು. ಯಾಕಂದ್ರೆ ಈ ಮನೆಯ ಗೌರವವನ್ನು ಉಳಿಸುವವಳು ಅವಳೇ ಆಗಿರುತ್ತಾಳೆ. ಒಂದು ವೇಳೆ ಸೊಸೆಗೆ ಅನ್ಯಾಯವಾದರೆ ಈ ಆಸ್ತಿಯನ್ನು ಯಾರಿಗೂ ಕೊಡಬಾರದು. ಇದನ್ನು ಕೇಳಿದ ಪೃಥ್ವಿಗೆ ಶಾಕ್ ಆಯಿತು. ಶಾರದಾ ಅತ್ತೆ ಅಳುತ್ತಾ ಪೃಥ್ವಿಯ ಹತ್ತಿರ ಬಂದರು. ಶಾರದಾ ಅತ್ತೆ, ಮಗನೇ, ನನ್ನನ್ನು ಕ್ಷಮಿಸಿಬಿಡು. ಆ ಆಸ್ತಿ ಪತ್ರಗಳಲ್ಲಿರೋ ವಿಷಯ ನನಗೆ ಮೊದಲೇ ಗೊತ್ತಿತ್ತು. ಆಸ್ತಿಯಲ್ಲಿ ನನ್ನ ಕೈ ತಪ್ಪಿ ಸೊಸೆಯ ಪಾಲಾಗುತ್ತೋ ಅನ್ನೋ ಸಣ್ಣತನದ ಭಯದಿಂದ ನಾನು ಅವಳನ್ನ ಕೆಟ್ಟವಳು ಮಾಡೋಕೆ ನೋಡಿದೆ. ಅವಳನ್ನ ಈ ಮನೆಯಿಂದ ಹೊರಗೆ ಹಾಕಿಸಿದರೆ ಆಸ್ತಿ ನನಗೆ ಸಿಗುತ್ತೆ ಅಂತ ಅಂದುಕೊಂಡಿದ್ದೆ. ಈ ಹಣದ ಹಪಾಹಪಿ ನನ್ನ ಕಣ್ಣನ್ನ ಕುರುಡು ಮಾಡಿತ್ತು.
ಪೃಥ್ವಿಗೆ ಅಮ್ಮನ ಮೇಲೆ ಸಿಟ್ಟು ಬರುವುದಕ್ಕಿಂತ ಹೆಚ್ಚಾಗಿ ಅಸಹ್ಯ ಅನಿಸಿತು. ಆದರೆ ಮೇಘನ ಮಾತ್ರ ಆ ಪತ್ರವನ್ನ ಕೈಗೆ ತೆಗೆದುಕೊಂಡು ಪೃಥ್ವಿಯ ಕಡೆ ನೋಡಿದಳು. ಮೇಘನ, ಪೃಥ್ವಿ, ಈ ಆಸ್ತಿ ಇವತ್ತು ಬಂದಿರಬಹುದು, ಆದರೆ ಈ ಕುಟುಂಬದ ನೆಮ್ಮದಿ ಇರೋದು ನಮ್ಮ ಪ್ರೀತಿಯಲ್ಲಿ ಮಾತ್ರ. ಈ ಪತ್ರದಲ್ಲಿ ಬರೆದಿರೋ ಹಾಗೆ ನಾನು ಈ ಮನೆಯ ಸೊಸೆಯಾಗಿ ಆಸ್ತಿಯನ್ನ ಪಡಿತೀನಿ. ಆದರೆ ಆ ಆಸ್ತಿಯನ್ನ ನಾನು ಅತ್ತೆಯವರ ಹೆಸರಿಗೆ ಬರೆದು ಕೊಡ್ತೀನಿ. ನಮಗೆ ಹಣಕ್ಕಿಂತ ಮುಖ್ಯವಾಗಿ ಈ ಮನೆಯಲ್ಲಿ ಪ್ರೀತಿ ಬೇಕು ಎಂದಳು. ಮೇಘನಾಳ ಈ ಮಾತು ಕೇಳಿ ಸೋಮಣ್ಣ ಮಾವನ ಕಣ್ಣಲ್ಲಿ ನೀರು ಬಂತು. ಪೃಥ್ವಿ ತನ್ನ ಹೆಂಡತಿಯನ್ನು ಅಪ್ಪಿಕೊಂಡ. ಶಾರದಾ ಅತ್ತೆಗೆ ತಾನು ಮಾಡಿದ ತಪ್ಪಿನ ಅರಿವು ಈಗ ಪೂರ್ತಿಯಾಗಿ ಆಗಿತ್ತು. ಆಸ್ತಿಗಾಗಿ ಆಡಿದ ನಾಟಕ ಇವತ್ತು ಅವರನ್ನೇ ಎಲ್ಲರ ಮುಂದೆ ಸಣ್ಣವರನ್ನಾಗಿ ಮಾಡಿತು. ಆದರೆ ಕತೆ ಇಲ್ಲಿಗೆ ಮುಗಿಯಲಿಲ್ಲ. ಆ ಪಟ್ಟಿಗೆಯ ತಳದಲ್ಲಿ ಇನ್ನೊಂದು ಸಣ್ಣ ಕಾಗದವಿತ್ತು. ಅದನ್ನ ನೋಡಿದ ಮೇಘನಾಳ ಮುಖ ಪೂರ್ತಿ ಬಿಳಿಚಿತು. ಆ ಕಾಗದದಲ್ಲಿ ಬರೆದಿದ್ದದ್ದು ಪೃಥ್ವಿಯ ಹುಟ್ಟಿನ ಬಗ್ಗೆ ಒಂದು ದೊಡ್ಡ ರಹಸ್ಯವಾಗಿತ್ತು. ಮೇಘನ ಆ ಹಳೆಯ ಕಾಗದವನ್ನು ಓದುತ್ತಿದ್ದಂತೆ ಅವಳ ಕೈಗಳು ನಡುಗತೊಡಗಿದವು. ಪೃಥ್ವಿ ಅವಳ ಹತ್ತಿರ ಬಂದು, ಮೇಘನಾ, ಏನಾಯ್ತು? ಆ ಕಾಗದದಲ್ಲಿ ಏನಿದೆ? ಯಾಕೆ ಅಷ್ಟು ಗಾಬರಿ ಆಗಿದ್ದೀಯಾ ಎಂದು ಕೇಳುತ್ತಾ ಆ ಪತ್ರವನ್ನು ಕಸಿದುಕೊಂಡನು. ಪತ್ರದಲ್ಲಿ ಬರೆದಿದ್ದದ್ದು ಪೃಥ್ವಿಯನ್ನು ನಡುಗಿಸಿಬಿಟ್ಟಿತು. ಅದರಲ್ಲಿ ಪೃಥ್ವಿಯ ಅಸಲಿ ತಾಯಿಯ ಹೆಸರು ಸುಮತಿ ಎಂದಿತ್ತು. ಶಾರದಾ ಪೃಥ್ವಿಯ ಅಸಲಿ ತಾಯಿಯೇ ಆಗಿರಲಿಲ್ಲ. ಪೃಥ್ವಿಯ ತಂದೆ ಸೋಮಣ್ಣನ ಮೊದಲ ಹೆಂಡತಿ ಸುಮತಿ. ಪೃಥ್ವಿ ಹುಟ್ಟಿದ ಕೆಲವೇ ದಿನಗಳಲ್ಲಿ ತೀರಿ ಹೋಗಿದ್ದರು. ಆ ಸಮಯದಲ್ಲಿ ಸೋಮಣ್ಣ ಶಾರದಾರನ್ನ ಎರಡನೇ ಮದುವೆ ಆಗಿದ್ದರು. ಪೃಥ್ವಿ ಸ್ತಂಭೀಭೂತನಾಗಿ ಶಾರದಾ ಅತ್ತೆಯ ಕಡೆ ನೋಡಿದ. ಶಾರದಾ ಅತ್ತೆ ಮುಖ ಮುಚ್ಚಿಕೊಂಡು ಅಳುತ್ತಾ ನೆಲದ ಮೇಲೆ ಕುಳಿತು ಬಿಟ್ಟರು. ಪೃಥ್ವಿ ಕಣ್ಣೀರು ಹಾಕುತ್ತಾ, ಅಮ್ಮ, ಅಂದ್ರೆ ನೀವು ನನ್ನನ್ನ ಹೆತ್ತ ತಾಯಿ ಅಲ್ವಾ? ಇಷ್ಟು ವರ್ಷ ಈ ಸತ್ಯವನ್ನ ಯಾಕೆ ಮುಚ್ಚಿಟ್ಟಿದ್ರಿ? ಅದಕ್ಕೆಲ್ಲ ನೀವು ಮೇಘನ ಈ ಮನೆಗೆ ಬಂದಾಗಿನಿಂದ ಅವಳನ್ನ ಇಷ್ಟು ದ್ವೇಷ ಮಾಡಿದ್ದು. ಅವಳು ಈ ಮನೆಯ ರಕ್ತದ ಸಂಬಂಧವಾಗಿ ಸೇರಿಕೊಂಡರೆ ನನ್ನ ಮೇಲೆ ನಿಮಗಿರೋ ಹಿಡಿತ ತಪ್ಪಿ ಹೋಗುತ್ತೆ ಅನ್ನೋ ಭಯನಾ? ಸೋಮಣ್ಣ ಮಾವ, ನೋಡು ಮಗ್ನೆ, ನಿನ್ನನ್ನು ಹೆತ್ತವಳು ಸುಮತಿ ಅನ್ನೋದು ನಿಜ. ಆದರೆ ಅವಳು ಹೋದ ಮೇಲೆ ಶಾರದಾ ನಿನ್ನನ್ನು ಸಾಕಿದ್ದಾಳೆ. ಆದರೆ ಆಕೆಯ ಮನಸ್ಸಿನಲ್ಲಿ ಒಂದು ಕೀಳರಿಮೆ ಇತ್ತು. ಆಸ್ತಿ ಪತ್ರದ ಪ್ರಕಾರ ಆಸ್ತಿ ಮನೆಯ ಸೊಸೆಗೆ ಹೋಗಬೇಕು ಅಂತ ಇತ್ತು. ಶಾರದಾಳಿಗೆ ತಾನು ಎರಡನೇ ಹೆಂಡತಿ ಅನ್ನೋ ಕಾರಣಕ್ಕೆ ಆಸ್ತಿ ಸಿಗಲ್ಲ. ಈಗ ಸೊಸೆ ಬಂದ್ರೆ ತನಗೆ ಮಗನ ಮೇಲೆ ಇರೋ ಅಧಿಕಾರವು ಹೋಗುತ್ತೆ ಅನ್ನೋ ಭಯ ಅವಳನ್ನ ಹೀಗೆ ಮಾಡಿಸಿತು. ಮೇಘನ ಈಗ ಎಲ್ಲವನ್ನು ಅರ್ಥ ಮಾಡಿಕೊಂಡಳು. ಅತ್ತೆಯ ಕ್ರೌರ್ಯಕ್ಕೆ ಕಾರಣ ದ್ವೇಷವಲ್ಲ, ಬದಲಾಗಿ ಅವರ ಒಳಗಿದ್ದ ಅಭದ್ರತೆ, ಇನ್ಸೆಕ್ಯೂರಿಟಿ. ತಾನು ಈ ಮನೆಯವಳಲ್ಲ ಎಂಬ ಸತ್ಯ ಹೊರಬಂದರೆ ಮಗ ತನ್ನನ್ನು ದೂರ ಮಾಡುತ್ತಾನೆ ಎಂಬ ಭಯ ಅವರನ್ನು ಕುತಂತ್ರ ಮಾಡುವಂತೆ ಮಾಡಿತ್ತು. ಮೇಘನ ಪೃಥ್ವಿಯ ಕೈ ಹಿಡಿದು, ಪೃಥ್ವಿ, ಶಾಂತನಾಗು. ಅಮ್ಮ ನಿನ್ನನ್ನು ಹೆತ್ತಿಲ್ಲದಿರಬಹುದು, ಆದರೆ ಬೆಳೆಸಿದ್ದು ಅವರೇ ಅಲ್ವಾ? ಅವರ ಆಸೆ ಆಸ್ತಿಯ ಮೇಲೆ ಇರಲಿಲ್ಲ, ನಿನ್ನ ಮೇಲಿರೋ ಅಧಿಕಾರದ ಮೇಲಿತ್ತು. ಅವರು ದಾರಿ ತಪ್ಪಿರಬಹುದು, ಆದರೆ ಅವರು ಈಗ ಪಶ್ಚಾತ್ತಾಪ ಪಡ್ತಿದ್ದಾರೆ. ಶಾರದಾ ಅತ್ತೆ, ಇಲ್ಲ ಮೇಘನಾ, ನಾನು ಕ್ಷಮೆಗೆ ಅರ್ಹಳಲ್ಲ. ನಾನು ಪೃಥ್ವಿಯನ್ನ ಪ್ರೀತಿ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಅವನನ್ನ ಆಳೋಕೆ ನೋಡಿದೆ. ಇವತ್ತು ಸತ್ಯ ಹೊರಬಂದ ಮೇಲೆ ನನಗೆ ಈ ಮನೆಯಲ್ಲಿ ಇರೋಕೆ ಅರ್ಹತೆ ಇಲ್ಲ. ಆದರೆ ಪೃಥ್ವಿ ಆ ಪತ್ರವನ್ನು ಹರಿದು ಹಾಕಿದ. ಅಮ್ಮ, ನೀನು ಹೆತ್ತಿಲ್ಲದಿರಬಹುದು, ಆದರೆ ನಾನು ನಿನ್ನನ್ನೇ ಅಮ್ಮ ಎಂದು ಕರೆದವನು. ಈ ಆಸ್ತಿ, ಈ ಪತ್ರ ಯಾವುದೂ ನಮಗೆ ಬೇಡ. ನಮಗೆ ಬೇಕಿರೋದು ನಮ್ಮ ಹಳೆಯ ಅಮ್ಮ ಎಂದು ಅಪ್ಪಿಕೊಂಡನು. ಕುಟುಂಬ ಒಂದಾಯಿತು ಅಂದುಕೊಳ್ಳುವಷ್ಟರಲ್ಲಿ ಮನೆಯ ಬಾಗಿಲಿಗೆ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ನಿಂತನು. ಅವನ ಕೈಯಲ್ಲಿ ಒಂದು ಕೋರ್ಟ್ ನೋಟಿಸ್ ಇತ್ತು. ಈ ಮನೆ ಮತ್ತು ಆಸ್ತಿ ಶಾರದಾ ಅವರಿಗೂ ಸೇರಿದ್ದಲ್ಲ, ಸೋಮಣ್ಣ ಅವರಿಗೂ ಸೇರಿದ್ದಲ್ಲ. ಇದು ಬ್ಯಾಂಕ್ ಜಪ್ತಿಯಲ್ಲಿದೆ ಎಂದು ಆ ವ್ಯಕ್ತಿ ಹೇಳಿದಾಗ ಎಲ್ಲರೂ ಔಹಾರಿದರು. ಶಾರದಾ ಅತ್ತೆ ಆಸ್ತಿಗಾಗಿ ಆಟ ಆಡುವ ಭರದಲ್ಲಿ ಯಾವುದೋ ಪೇಪರ್ ಮೇಲೆ ಸಹಿ ಹಾಕಿದ್ದರು. ಅದು ಈಗ ಅವರನ್ನೇ ಬೀದಿಗೆ ತಂದು ನಿಲ್ಲಿಸಿತ್ತು. ಆ ಅಪರಿಚಿತ ವ್ಯಕ್ತಿ ಅಹಂಕಾರದಿಂದ ನಗುತ್ತಾ, ನೋಡಿ ಸೋಮಣ್ಣ, ನಿಮ್ಮ ಹೆಂಡತಿ ಶಾರದಾ ಕಳೆದ ವರ್ಷ ನಮ್ಮ ಸಾಲಕ್ಕೆ ಪತ್ರಕ್ಕೆ ಆ ಅಪರಿಚಿತ ವ್ಯಕ್ತಿ ಅಹಂಕಾರದಿಂದ ನಗುತ್ತಾ, ನೋಡಿ ಸೋಮಣ್ಣ, ನಿಮ್ಮ ಹೆಂಡತಿ ಶಾರದಾ ಕಳೆದ ವರ್ಷ ನಮ್ಮ ಸಾಲದ ಪತ್ರಕ್ಕೆ ಈ ಮನೆಯನ್ನೇ ಅಡ ಇಟ್ಟಿದ್ದಾರೆ. ಈಗ ಅಸಲು ಮತ್ತು ಬಡ್ಡಿ ಸೇರಿ 50 ಲಕ್ಷ ಆಗಬೇಕು. ಇಲ್ಲದಿದ್ದರೆ ನಾಳೆ ಬೆಳಗ್ಗೆ ಈ ಮನೆಗೆ ಬೀಗ ಬೀಳುತ್ತೆ ಎಂದು ಹೇಳಿ ಹೊರಟು ಹೋದನು. ಶಾರದಾ ಅತ್ತೆ ಕಣ್ಣೀರು ಹಾಕುತ್ತಾ,
ಪೃಥ್ವಿಯ ಕಾಲಿಗೆ ಬಿದ್ದರು. ಮಗನೇ, ನನ್ನನ್ನು ಕ್ಷಮಿಸಿಬಿಡು. ಅವತ್ತು ಯಾರೋ ಬಂದು ಇದು ಆಸ್ತಿ ಪತ್ರ, ಇದನ್ನ ನಿನ್ನ ಹೆಸರಿಗೆ ಮಾಡಿಕೊಡ್ತೀವಿ ಅಂದ್ರು. ನಿನ್ನ ಮೇಲೆ ಇರೋ ವ್ಯಾಮೋಹಕ್ಕೆ ನಾನು ಓದದೆ ಸಹಿ ಹಾಕಿದೆ. ಅದು ಸಾಲದ ಪತ್ರ ಅಂತ ನನಗೆ ಗೊತ್ತಿರಲಿಲ್ಲ. ಆಸ್ತಿ ಉಳಿಸೋಕೆ ಹೋಗಿ ಇವತ್ತು ಮನೆಯನ್ನೇ ಕಳೆದುಕೊಂಡೆ ಎಂದು ಬಿಕ್ಕಿ ಬಿಕ್ಕಿ ಅತ್ತರು. ಪೃಥ್ವಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಅಮ್ಮ, ಅಷ್ಟು ದೊಡ್ಡ ಮೊತ್ತ ಈ ಒಂದು ರಾತ್ರಿಯಲ್ಲಿ ಎಲ್ಲಿಂದ ತರೋಣ? ಬೆಂಗಳೂರಿನ ನಮ್ಮ ಫ್ಲಾಟ್ ಮಾರಿ ಬಂದರೂ ಇಷ್ಟು ಹಣ ಸಾಲಲ್ಲ ಎಂದು ಹತಾಶನಾದನು. ಸೋಮಣ್ಣ ಮಾವ ಕೂಡ ತಲೆಯ ಮೇಲೆ ಕೈ ಹೊತ್ತು ಕುಳಿತರು. ಆದರೆ ಮೇಘನಾ ಮಾತ್ರ ಶಾಂತವಾಗಿದ್ದಳು. ಅವಳು ಆ ಹಳೆಯ ಪೆಟ್ಟಿಗೆಯಲ್ಲಿದ್ದ ಇನ್ನೊಂದು ಸಣ್ಣ ಡೈರಿಯನ್ನು ತೆಗೆದು ಓದಲು ಶುರು ಮಾಡಿದಳು. ಅದರಲ್ಲಿ ಪೃಥ್ವಿಯ ಅಸಲಿ ತಾಯಿ ಸುಮತಿ ಅವರ ಹಳೆಯ ಬ್ಯಾಂಕ್ ಖಾತೆಯ ವಿವರಿತ್ತು. ಅಷ್ಟೇ ಅಲ್ಲ, ಮೇಘನಾಳಿಗೆ ನೆನಪಾಯಿತು. ಊರಿನ ಆ ಹಳೆಯ ಪೆಟ್ಟಿಗೆಯಲ್ಲಿ ಸುಮತಿ ಅವರಿಗೆ ಸೇರಿದ ಕೆಲವು ಅಪರೂಪದ ಹಳೆಯ ನಾಣ್ಯಗಳು ಮತ್ತು ಒಂದು ಬೆಲೆ ಬಾಳುವ ಹಳೆಯ ಕಲಾಕೃತಿ ಇತ್ತು. ಮೇಘನಾ, ಪೃಥ್ವಿ, ಧೈರ್ಯಗೆಡಬೇಡಿ. ಈ ಮನೆಯನ್ನ ಉಳಿಸೋಕೆ ನಾನೊಂದು ದಾರಿ ಹುಡುಕಿದ್ದೀನಿ. ಅತ್ತೆಯವರು ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಈ ಮನೆ ಬಲಿಯಾಗಬಾರದು. ನನ್ನ ಹತ್ತಿರ ಸ್ವಲ್ಪ ಒಡವೆಗಳಿವೆ. ಜೊತೆಗೆ ಈ ಪೆಟ್ಟಿಗೆಯಲ್ಲಿರೋ ಆ ಹಳೆಯ ನಾಣ್ಯಗಳ ಮೌಲ್ಯ ಈಗ ಕೋಟಿ ದಾಟಿರಬಹುದು ಅಂತ ನನಗೆ ಅನ್ನಿಸ್ತಿದೆ. ಮೇಘನ ತಕ್ಷಣ ಬೆಂಗಳೂರಿನಲ್ಲಿದ್ದ ತನ್ನ ಒಬ್ಬ ಪರಿಚಯತ ಆಂಟಿಕ್ ಡೀಲರ್ಗೆ ಫೋನ್ ಮಾಡಿದಳು. ರಾತ್ರಿ ಅವರು ಊರಿಗೆ ಬಂದರು. ಆ ಹಳೆಯ ನಾಣ್ಯಗಳನ್ನು ಪರೀಕ್ಷಿಸಿದ ಅವರು, ಮೇಘನಾ, ಇವು ಬ್ರಿಟಿಷ್ ಕಾಲದ ಅಪರೂಪದ ಚಿನ್ನದ ನಾಣ್ಯಗಳು. ಇವುಗಳ ಮೌಲ್ಯ ಈಗ ನೀವು ಕೇಳಿದ ಸಾಲದ ಮೊತ್ತಕ್ಕಿಂತಲೂ ಹೆಚ್ಚಿದೆ ಎಂದು ಹೇಳಿದಾಗ ಎಲ್ಲರ ಮುಖದಲ್ಲಿ ಹೊಸ ಭರವಸೆ ಮೂಡಿತು. ಮರುದಿನ ಬೆಳಿಗ್ಗೆ ಆ ಸಾಲಗಾರ ವ್ಯಕ್ತಿ ಮನೆಗೆ ಬೀಗ ಹಾಕಲು ಬಂದಾಗ ಮೇಘನಾ ಅವರ ಮುಂದೆ ಚೆಕ್ ಹಿಡಿದು ನಿಂತಳು. ನೋಡಿ, ಇದೋ ನಿಮ್ಮ ಹಣ. ಇನ್ಮೇಲೆ ಈ ಮನೆಯ ಕಡೆಗೆ ತಿರುಗಿಯೂ ನೋಡಬೇಡಿ. ಹಿರಿಯರ ಮುಗ್ಧತೆಯನ್ನ ದುರುಪಯೋಗ ಪಡಿಸಿಕೊಂಡು ಆಸ್ತಿ ಹರಪೂಕೆ ನೋಡಿದ್ರೆ ನಾವೇನು ಸುಮ್ಮನಿರಲ್ಲ ಎಂದು ಗದರಿಸಿದಳು. ಆ ವ್ಯಕ್ತಿ ಹಣ ಪಡೆದು ತಲೆ ತಗ್ಗಿಸಿ ಅಲ್ಲಿಂದ ಓಡಿ ಹೋದನು. ಮನೆ ಉಳಿತು. ಶಾರದಾ ಅತ್ತೆ ಮೇಘನಾಳನ್ನ ಅಪ್ಪಿಕೊಂಡು, ನೀನು ಕೇವಲ ಸೊಸೆಯಲ್ಲ ಮೇಘನಾ, ಈ ಮನೆಯನ್ನ ಬೆಳಗೋಕೆ ಬಂದ ಮಹಾಲಕ್ಷ್ಮಿ. ನನ್ನ ಅಸೂಯೆ ಮತ್ತು ಆಸೆಯಿಂದ ಈ ಮನೆ ಹಾಳಾಗೋಕೆ ಹೊರಟಿತ್ತು. ಆದ್ರೆ ನಿನ್ನ ಸಂಸ್ಕಾರ ಮತ್ತು ಬುದ್ಧಿವಂತಿಕೆಯಿಂದ ಇವತ್ತು ನಾವೆಲ್ಲ ಬೀದಿಗೆ ಬರೋದು ತಪ್ಪಿತು ಎಂದು ಕಣ್ಣೀರು ಹಾಕಿದರು. ಆದ್ರೆ ಈ ಕತೆ ಇಲ್ಲಿಗೆ ಮುಗಿಯಲಿಲ್ಲ. ಎಲ್ಲವೂ ಸರಿಯೋತು ಅಂದುಕೊಳ್ಳುವಷ್ಟರಲ್ಲಿ ಮೇಘನಾಳಿಗೆ ಒಂದು ಸಣ್ಣ ಸುಳಿವು ಸಿಗುತ್ತದೆ. ಆ ಸಾಲದ ಪತ್ರಕ್ಕೆ ಸಹಿ ಹಾಕುವಂತೆ ಅತ್ತೆಯನ್ನ ಪ್ರಚೋದಿಸಿದ್ದು ಬೇರೆ ಯಾರು ಅಲ್ಲ, ಊರಿನಲ್ಲೇ ಇದ್ದ ಆ ಕಪಟ ವ್ಯಕ್ತಿ. ಆ ವ್ಯಕ್ತಿ ಯಾರು? ಆ ಸಾಲಗಾರ ವ್ಯಕ್ತಿ ಹಣ ಪಡೆದು ಹೋದ ಮೇಲೆ ಮೇಘನಾ ಸುಮ್ಮನೆ ಕೂರಲಿಲ್ಲ. ಆ ಸಾಲದ ಪತ್ರದ ಹಿಂದೆ ಇದ್ದ ಹಳೆಯ ಲಿಂಕ್ ಹುಡುಕುತ್ತಾ ಹೋದಾಗ ಅವಳಿಗೆ ಆಘಾತ ಕಾದಿತ್ತು. ಶಾರದಾ ಅತ್ತೆಯನ್ನು ದಾರಿ ತಪ್ಪಿಸಿ ಸಹಿ ಹಾಕಿಸಿದ್ದು ಬೇರೆ ಯಾರೂ ಅಲ್ಲ, ಪೃಥ್ವಿಯ ಅಸಲಿ ತಾಯಿ ಸುಮತಿ ಅವರ ಸ್ವಂತ ತಮ್ಮ, ಪೃಥ್ವಿಯ ಸೋದರ ಮಾವ ರಘುರಾವ್. ರಘುರಾಮ್ಗೆ ತನ್ನ ಅಕ್ಕನ ಆಸ್ತಿ ಶಾರದಾ ಮತ್ತು ಪೃಥ್ವಿಗೆ ಸಿಗುವುದು ಇಷ್ಟವಿರಲಿಲ್ಲ. ಆ ಆಸ್ತಿ ತನಗೇ ಬರಬೇಕು ಎಂಬ ಹಾಗೆಯಿಂದ ಅವನು ಶಾರದಾ ಅತ್ತೆಯ ಅಸೂಯೆಯನ್ನ ಬಳಸಿಕೊಂಡು ಅವರಿಗೇ ತಿಳಿಯದಂತೆ ಸಾಲದ ಜಾಗಕ್ಕೆ ಸಿಲುಕಿಸಿದ. ಅಂದು ಸಂಜೆ ರಘುರಾಮ್ ಊರಿನ ಪಂಚಾಯಿತಿ ಕಟ್ಟೆಯ ಮೇಲೆ ಕುಳಿತು ಗೆಲುವಿನ ನಗೆ ನಗುತ್ತಿದ್ದಾಗ ಮೇಘನಾ ತನ್ನ ಪೃಥ್ವಿ ಮತ್ತು ಸೋಮಣ್ಣ ಮಾವನೊಂದಿಗೆ ಅಲ್ಲಿಗೆ ಬರುತ್ತಾಳೆ. ಜೊತೆಗೂ ಪೊಲೀಸರು ಕೂಡ ಇರುತ್ತಾರೆ. ಮೇಘನಾ, ನೋಡಿ ರಘು ಮಾವ, ನಿಮ್ಮ ಅಕ್ಕನ ಮಗನ ಸಂಸಾರವನ್ನೇ ಹಾಳು ಮಾಡಿ ಆಸ್ತಿ ಪಡಿಬೇಕು ಅಂದುಕೊಂಡಿದ್ವಿ ಅಲ್ವಾ? ಆದ್ರೆ ಈ ಕುಟುಂಬದ ಬೇರು ಪ್ರೀತಿಯಲ್ಲಿದೆ, ಆಸ್ತಿಯಲ್ಲ. ನೀವು ಮಾಡಿದ ವಂಚನೆಯ ಎಲ್ಲಾ ದಾಖಲೆಗಳು ಈಗ ಪೊಲೀಸರ ಹತ್ತಿರವಿದೆ. ರಘುರಾಮ್ ಗಾಬರಿಯಿಂದ ಪೃಥ್ವಿಯ ಹತ್ತಿರ ಬಂದು ಕ್ಷಮೆ ಕೇಳಲು ಪ್ರಯತ್ನಿಸುತ್ತಾನೆ. ಆದರೆ ಪೃಥ್ವಿ ಕೋಪದಿಂದ, ನನ್ನ ಅಮ್ಮನ ಪ್ರೀತಿಯನ್ನ ಬಳಸಿಕೊಂಡು ನಮಗೆ ದ್ರೋಹ ಮಾಡಿದ ನಿಮ್ಮನ್ನು ನಾನು ಕ್ಷಮಿಸಲ್ಲ ಎಂದು ಪೊಲೀಸರಿಗೆ ಒಪ್ಪಿಸುತ್ತಾನೆ. ಎಲ್ಲಾ ಸಂಚುಗಳು ಮುಗಿದ ಮೇಲೆ ಮನೆಗೆ ವಾಪಸ್ ಬಂದಾಗ ಶಾರದಾ ಅತ್ತೆ ಮೇಘನಾಳ ಮುಂದೆ ಕೈ ಮುಗಿದು ನಿಲ್ಲುತ್ತಾರೆ. ಶಾರದಾ ಅತ್ತೆ, ಮೇಘನಾ, ನಾನು ಸೋತವಳು ತಾಯಿ. ಆಸ್ತಿಯ ಆಸೆ, ಮಗನ ಮೇಲಿರೋ ಅಹಂಕಾರ ನನ್ನ ಕಣ್ಣನ್ನ ಕುರುಡು ಮಾಡಿತ್ತು. ಇವತ್ತು ನೀನು ನನ್ನ ಮಗನನ್ನ, ಈ ಮನೆಯನ್ನ ಮತ್ತು ನನ್ನ ಮಾನವನ್ನ ಉಳಿಸಿದೆ. ಇನ್ಮೇಲೆ ನೀನು ಈ ಮನೆಯ ಸೊಸೆಯಲ್ಲ, ನಾನೇ ನಿನ್ನ ಮಗಳಾಗಿ ಇರ್ತೇನೆ. ಈ ಮನೆಯ ಪ್ರತಿಯೊಂದು ಜವಾಬ್ದಾರಿಯೂ ನಿನ್ನದೇ. ಪೃಥ್ವಿ ಮೇಘನಾಳ ಕೈ ಹಿಡಿದು, ನನ್ನ ಸಂಸಾರದಲ್ಲಿ ಬಂದ ದೊಡ್ಡ ಬಿರುಗಾಳಿಯನ್ನ ನೀನು ಶಾಂತಗೊಳಿಸಿದೆ ಮೇಘನಾ. ನಿನ್ನಂತ ಗುಣವಂತೆ ಸಿಕ್ಕಿದ್ದು ನನ್ನ ಜೀವನದ ದೊಡ್ಡ ಅದೃಷ್ಟ ಅಂತಾನೆ. ಮನೆಯಲ್ಲಿ ಮತ್ತೆ ನಗು ತುಂಬಿತು. ಅತ್ತೆ ಮತ್ತು ಸೊಸೆ ನೋಡಿದ್ರಲ್ಲ ಸ್ನೇಹಿತರೆ, ಈ ಸುದೀರ್ಘ ಹೋರಾಟ ನಮಗೆ ಕಲಿಸೋದು ಒಂದೇ ವಿಷಯ. ಸಂಸಾರದಲ್ಲಿ ನಂಬಿಕೆ ಅನ್ನೋದು ಗಾಜಿನ ತರಹ. ಒಮ್ಮೆ ಒಡೆದರೆ ಕೂಡಿಸೋದು ಕಷ್ಟ. ಆದರೆ ಕ್ಷಮೆ ಮತ್ತು ಪ್ರೀತಿ ಅನ್ನೋ ಮದ್ದು ಆ ಗಾಜಿನ ಚೂರುಗಳನ್ನು ಮತ್ತೆ ಒಗ್ಗೂಡಿಸಿ ಒಂದು ಸುಂದರವಾದ ಚಿತ್ರವನ್ನು ನಿರ್ಮಿಸುತ್ತೆ. ನಿಮ್ಮ ಮನೆಯಲ್ಲೂ ಅತ್ತೆ ಸೊಸೆಯ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರಬಹುದು. ಆದರೆ ದ್ವೇಷಕ್ಕಿಂತ ಪ್ರೀತಿಗೆ ಹೆಚ್ಚು ಶಕ್ತಿ
ಇದೆ ಅನ್ನೋದನ್ನ ಮರೆಯಬೇಡಿ. ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಸಂಸಾರದಲ್ಲೂ ಇಂತಹ ಯಾವುದಾದರೂ ಎಮೋಷನಲ್ ಕತೆಗಳಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಒತ್ತಿ. ಇದರಿಂದ ನಾವು ಹಾಕೋ ಪ್ರತಿಯೊಂದು ಹೊಸ ಕಥೆಯ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ. ಮತ್ತೊಂದು ಅದ್ಭುತವಾದ ಮತ್ತು ಮನಸ್ಸಿಗೆ ತಟ್ಟುವ ಕಥೆಯೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಪ್ರೀತಿಯಿಂದಿರಿ, ಖುಷಿಯಿಂದಿರಿ. ಧನ್ಯವಾದಗಳು.